ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಮಾದೇವ ಸಿನಿಮಾದ ಜೀವ ಎದರಿ ಬಂತು ಕೈಯಾಗ ಎನ್ನುವ ಹಾಡನ್ನು ನೀವು ಕೇಳಿರ್ಬೋದು. ಈ ಸಿನಿಮಾ ಈಗಾಗಲೇ 25 ದಿನಗಳನ್ನು ಪೂರೈಸಿ ಮತ್ತೆ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಸೊ ಈ ಒಂದು ಹಾಡು ಮಾದೇವ ಸಿನಿಮಾಗೆ ಜೀವ ತುಂಬಿದೆ ಅಂತ ಭಾಳಷ್ಟು ಜನ ಭಾವಿಸ್ತಾ ಇದ್ದಾರೆ. ಬೆಂಗಳೂರಿನ GT ಮಾಲ್ನಲ್ಲಿ ನಡೆದ 25 ದಿನಗಳ ಒಂದು ಸಂಭ್ರಮದ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ನಟ ವಿನೋದ್ ಪ್ರಭಾಕರ್ ಅವರು ಮಳವಳ್ಳಿ ಮಹಾದೇವ ಸ್ವಾಮಿಯವರನ್ನು ಅಪ್ಪಾಜಿ, ನಿಮ್ಮ ಹಾಡಿನಿಂದ ಈ ಒಂದು ಚಿತ್ರಕ್ಕೆ ಜೀವ ಬಂತು, ನಿಮ್ಮ ಆಶೀರ್ವಾದ ಇರೋದ್ರಿಂದನೇ ಸಾಕ್ಷಾತ್ ಮಲೆ ಮಹದೇಶ್ವರನೇ ನಮ್ಮ ಜೊತೆ ಇದ್ದಂಗೆ ಆಯಿತು ಅನ್ನುವ ಒಂದು ಭಾವನೆಯಲ್ಲಿ ಮಾತಾಡಿ ಅವರನ್ನು ಮಹದೇವ ಸ್ವಾಮಿಯವರ ಬಗ್ಗೆ ಮಾತಾಡ್ತಾರೆ. ಸ್ವತಃ ಮಹದೇವ ಸ್ವಾಮಿಯವರು ಕೂಡ ಈ ಸಿನಿಮಾದ ಒಂದು ಹಾಡು ಹೇಳಿರೋದ್ರ ಬಗ್ಗೆ ಕೂಡ ಮಾತಾಡಿ ಮುಂಚೆನೇ ಹಾರೈಸಿರ್ತಾರೆ. ಈ ಸಿನಿಮಾ ಗೆಲ್ಲಿ ನಟ ವಿನೋದ್ ಪ್ರಭಾಕರ್ ಅವರ ಒಂದು ಸಿನಿಮಾಗೆ ಗೆಲುವು ಸಿಗಲಿ ಅಂತ ಕೂಡ ಹೇಳಿರ್ತಾರೆ. ಸೊ ಈ ಒಂದು ಸಿನಿಮಾ ಜೀವ ಎದರಿ ಬಂತು ಕೈಯಾಗ ಅಂತ ಏನೋ ಒಂದು ಮಾದೇವ ಸಿನಿಮಾದಲ್ಲಿ ಮಾದೇವನ ಒಂದು ಪಾತ್ರವನ್ನು ಪರಿಚಯಿಸುವ ಆ ಪಾತ್ ಆಫ್ ಪಾರ್ವತಿ ಅಂತ ಒಂದು ಹಾಡನ್ನು ಬಿಟ್ಟಿದ್ರು. ಈ ಹಾಡು ಏನಿದೆ, ಸೊ ಇದು ಮಾದೇವನ ಒಂದು ಪಾತ್ರವನ್ನು, ಆ ಕ್ಯಾರೆಕ್ಟರ್ ಏನಿರುತ್ತೆ ಅದರದ್ದು ಒಂದು ಪುಟ್ಟ ಪರಿಚಯವನ್ನು ಬಹಳ ಸೂಕ್ಷ್ಮವಾಗಿ ಮಾಡಿಕೊಟ್ಟಿದೆ ಈ ಒಂದು ಹಾಡು. ಈ ಸಾಯಿ ಸರ್ವೇಶನ್ ಅವರು ಅದು ಸಾಹಿತ್ಯ ಬರೆದಿದ್ದಾರೆ. ಪ್ರದ್ಯೋತನ್ ಅವರ ಸಂಗೀತದಲ್ಲಿ ಬಂದಂತಹ ಹಾಡು. ಈ ಹಾಡನ್ನು ಹಾಡಿದವರು ಮಳವಳ್ಳಿ ಮಹಾದೇವ ಸ್ವಾಮಿಯವರು. ಯಾರಿವರು? ವಿನೋದ್ ಪ್ರಭಾಕರ್ ಅಪ್ಪಾಜಿ ಅಂತ ಇದ್ದಾರೆ. ಮಳವಳ್ಳಿ ಮಹಾದೇವ ಸ್ವಾಮಿಯವರು ಯಾರು ಅಂತ ನೋಡಿದಾಗ ಬಹಳ ಸಾಕಷ್ಟು ಜನಕ್ಕೆ ಗೊತ್ತಿದೆ ಇವರು ಯಾರು ಅಂತ ಅಂದ್ಬಿಟ್ಟು. ಈ ಜನಪದ ಗಾಯಕರನ್ನ ನಮ್ಮ ಸಿನಿಮಾ ರಂಗ ಇನ್ನೂ ಭಾಳಷ್ಟು ಹಾಡುಗಳಿಗೆ ಅವ್ರ ಕೈಲಿ ಹಾಡು ಹೇಳೋದ್ರ ಮೂಲಕ ಜೀವವನ್ನು ತುಂಬಬೇಕು ಸಿನಿಮಾಗಳಿಗೆ. ಅವರ ಒಂದು ಪ್ರಯೋಜನವನ್ನು, ಆಶೀರ್ವಾದವನ್ನು, ಅವರ ಒಂದು ಧ್ವನಿಯನ್ನು ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು. ಮಳವಳ್ಳಿ ಮಹಾದೇವ ಸ್ವಾಮಿಯವರು ಹಿರಿಯ ಜಾನಪದ ಮತ್ತು ಭಕ್ತಿಗೀತೆಗಳ ಗಾಯಕರು. ಅವರು ಭಾಳ ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಮತ್ತು ಮಲೆ ಮಹದೇಶ್ವರರ ಈ ಜಾನಪದ ಭಕ್ತಿಗೀತೆಗಳಿಗೆ ಭಾಳ ಹೆಸರುವಾಸಿ. ಇವರು ಮಹದೇಶ್ವರ ದಯಬಾರದೆ ಅಂತ ಒಂದು ಹಾಡು ನಿಮಗೆ ನೆನಪಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಕೊಟ್ಟು ನೋಡಿ. ಆ ಹಾಡು ಒಂದು ಟೈಮಲ್ಲಿ ಯಾವ ರೀತಿ ಟ್ರೆಂಡ್ ಆಗಿತ್ತು. ಇವಾಗೆಲ್ಲ ರೀಲ್ಸು ಅಂತೀವಿ, ಆ ಕಾಲದಲ್ಲೇ ಆ ಆಡಿಯೋ ಹಾಡು ಟ್ರೆಂಡ್ ಆಗಿತ್ತು. ಆಮೇಲೆ ಈ ರೀಲ್ಸ್ ಎಲ್ಲ ಬಂದಮೇಲೆ ಎಲ್ಲರೂ ಮಾಡಿದ್ದು ರೀಲ್ಸು. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ರೀಲ್ಸ್ ಮಾಡಿದ್ದು. ಈ ರೀತಿಯ ಭಾಳಷ್ಟು ಹಾಡುಗಳಿಗೆ ಮಳವಳ್ಳಿ ಮಹದೇವ ಸ್ವಾಮಿಯವರು, ಇವರು ಕೃಷ್ಣಾಪುರದ ಮಾದಯ್ಯ ಮಹಾದೇವ ಸ್ವಾಮಿ ಅಂತಲೇ ಭಾಳ ಖ್ಯಾತರು, ಬಹಳ ಹಿರಿಯರು. ಸೊ ಇವರಿಗೆ ಈಗಾಗಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ, ಭಾಳ ಸಂತೋಷ. ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕೂಡ ಒಂದು ಪುರಸ್ಕಾರ ಇವರಿಗೆ ಸಂದಿದೆ. ಇವರ ಈ ರೀತಿಯ ನಿಜವಾಗ್ಲೂ ವಿನೋದ್ ಪ್ರಭಾಕರ್ ಅವರು ಹೇಳಿದ ಹಾಗೆ ಈ ಒಂದು ಹಾಡು ಸಿನಿಮಾಗೆ ಒಂದು ಹೊಸ ಜೀವವನ್ನು, ರೂಪವನ್ನು ಕೊಟ್ಟಿದೆ. ಜೀವ ಎದರಿ ಬಂತು ಕೈಯಾಗ ಅಂತ ನೀವು ಈಗಾಗಲೇ ಕೇಳಿರ್ಬೋದು. ಈ ಹಾಡನ್ನು ಸಿನಿಮಾ ಕೂಡ ನೋಡಿರ್ಬೋದು. ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಕನ್ನಡ ಚಲನಚಿತ್ರರಂಗ ಬೇಕಂದರೆ ಈ ರೀತಿಯ ಜಾನಪದ ಒಂದು ಗಾಯಕರು ಏನಿರ್ತಾರೆ ಅವರ ಒಂದು ಸದ್ಬಳಕೆ, ಅವರ ಒಂದು ಏನು ಅನುಭವ ಇರುತ್ತೆ ಅದನ್ನು ಸಿನಿಮಾದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ಅದೇ ರೀತಿ ಕನ್ನಡ ಸಾಹಿತ್ಯದ ಹಲವಾರು ಕೃತಿಗಳು, ಒಳ್ಳೊಳ್ಳೆಯ ಕೃತಿಗಳಿದೆ, ಅವೆಲ್ಲ ಸಿನಿಮಾ ರೂಪದಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಒಂದು ಮಹಾದೇವ ಸಿನಿಮಾ ಮೇಲಿನ ಪ್ರೀತಿ ಮತ್ತು ಮಳವಳ್ಳಿ ಮಹಾದೇವ ಸ್ವಾಮಿಯವರ ಮೇಲೆ ಒಂದು ಗೌರವದಿಂದ ಈ ವಿಡಿಯೋನ ಮಾಡಿದೆ. ನಾನು ಇಲ್ಲಿ ಒಂದೆರಡು ಮಾತನ್ನ ಆಡಿದೆ ಕೂಡ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.